ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳು ಮಾತ್ರ ಬಾಕಿ ಉಳಿದಿದೆ. ಈ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಲೋಕ ಮಹಾ ಸಮರದ ಬಗ್ಗೆ ಮಹಾಭಾರತ್ ವಿಶೇಷ ಕಾರ್ಯಕ್ರಮದಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲ ಕಡೆ ಸರ್ವೆಗಳು ನಡೀತಾ ಇದೆ. 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವ ಪಕ್ಷ ಎಷ್ಟು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ, ಎಷ್ಟು ಪರ್ಸೆಂಟೇಜ್ ವೋಟ್ ಶೇರ್ ಯಾರಿಗೆ ಅನ್ನುವಂಥದ್ದು. ಈಗ ಬಹಳ ಮುಖ್ಯವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಕರ್ನಾಟಕದ ವಿಚಾರಕ್ಕೆ ಬಂದಾಗ, ಅದಕ್ಕಿಂತ ಮೊದಲು ಒಂದು ಮಾತು ಹೇಳಿಬಿಡ್ತೀನಿ ನಿಮಗೆ. ಈಗ ಸರ್ವೆ ವಿಚಾರಗಳು ಕೂಡ ಉತ್ತರ ಭಾರತ ಸರ್ವೆ ಮತ್ತು ದಕ್ಷಿಣ ಭಾರತ ಸರ್ವೆ ಅಂತ ಆಗುತ್ತೆ. ಉತ್ತರ ಭಾರತ ವಿಚಾರಕ್ಕೆ ಬಂದಾಗ ಒಟ್ಟು ಈಶಾನ್ಯ ರಾಜ್ಯಗಳನ್ನು ಹೊರತುಪಡಿಸಿ 245 ಲೋಕಸಭಾ ಸ್ಥಾನಗಳ ಪೈಕಿ ಬಿಜೆಪಿ 201 ಸ್ಥಾನಗಳಿಗಿಂತಲೂ ಹೆಚ್ಚು ಸ್ಥಾನಗಳನ್ನು ಗಳಿಸಿಕೊಂಡಿದೆ 245ರಲ್ಲಿ, ಅಂದರೆ ಸಮೀಕ್ಷೆ ಪ್ರಕಾರ ಮತ್ತು ಕಳೆದ ಬಾರಿಯ ಚುನಾವಣೆಯಲ್ಲಿ. ದಕ್ಷಿಣ ಭಾರತ ಅಂತ ಬಂದಾಗ ಅಲ್ಲಿ 130 ಸ್ಥಾನಗಳು ಬರುತ್ತೆ. 130 ಸ್ಥಾನಗಳ ಪೈಕಿ 30 ಸ್ಥಾನಗಳನ್ನು ಕಳೆದ ಬಾರಿ ಬಿಜೆಪಿ ಪಡೆದುಕೊಂಡಿತ್ತು. 54 ಸ್ಥಾನಗಳನ್ನು UPA ಮೈತ್ರಿಕೂಟ ಪಡೆದುಕೊಂಡಿತ್ತು ಒಟ್ಟಾರೆಯಾಗಿ. ಅಂದರೆ ಆ 30 ಬಿಜೆಪಿ ಪಡ್ಕೊಂಡಿರುವ ಸ್ಥಾನಗಳ ಪೈಕಿ 25 ಕರ್ನಾಟಕದಲ್ಲೇ ಇತ್ತು. ಉಳಿದ 5 ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಳೆದ ಬಾರಿ 25 ಬಿಜೆಪಿ, 1 ಕಾಂಗ್ರೆಸ್, 1 JDS ಮತ್ತು 1 ಪಕ್ಷೇತರ ಈ ರೀತಿ ಗೆದ್ದು ಬಂದಿತ್ತು. ಇವತ್ತಿನ ನಮ್ಮ ಲೋಕ ಮಹಾ ಸಮೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ತಾರೆ, ಎಲ್ಲಿ ಗೆಲ್ತಾರೆ, ಇದರ ಬಗೆಗಿನ ವಿಶೇಷ ಕಾರ್ಯಕ್ರಮವೇ ಲೋಕ ಮಹಾ ಸಮೀಕ್ಷೆ. ಮೊದಲಿಗೊಂದು ಕೇಳ್ಬಿಡ್ತೀನಿ ನಾನು. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮೇಡಮ್ ಎಷ್ಟು ಗೆಲ್ತೀರಿ ನೀವು? ಜಯಪ್ರಕಾಶ್, 28ಕ್ಕೆ 28 ಗೆಲ್ಲಲೇಬೇಕಾದಂಥ ಒಂದು ಇಚ್ಛಾಶಕ್ತಿ ಮತ್ತು ಅವಶ್ಯಕತೆ ನಮಗಿದೆ. ಕರ್ನಾಟಕದಿಂದ ಮೋದಿಯವರಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಇಚ್ಛೆಯನ್ನು ನಮ್ಮ ಹೊಸ ಒಂದು ಯುವ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಪದಗ್ರಹಣ ಮಾಡಿದ ದಿನ ಅವರು ಹೇಳಿದ್ದಾರೆ. ಅದು ಇವತ್ತೇನು ಬಿಜೆಪಿಯ ಮೇಲೆ ಜನತೆ ತೋರಿರುವಂಥ ಒಂದು ಮೋಹನಾಸ್ತ್ರ ಅಥವಾ ಮೋದಿಯ ಬಗ್ಗೆ ಇರುವ ಸಮೋಹನಾಸ್ತ್ರ, ದಕ್ಷಿಣದಲ್ಲಿ 2 ದಶಕಗಳಿಂದ ಬಿಜೆಪಿಗೆ ಯಾವತ್ತೂ ಕೂಡ ಮತದಾರ ರಾಷ್ಟ್ರೀಯ ಚುನಾವಣೆಗಳು, ಲೋಕಸಭಾ ಚುನಾವಣೆಗಳಲ್ಲಿ ಯಾವತ್ತೂ ಆಶೀರ್ವಾದವನ್ನು ಮಾಡಿದ್ದಾನೆ. ಮೋದಿಯವರು ಒಂದು ಒಳ್ಳೆಯ ಫೌಂಡೇಶನ್ ಹಾಕಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಒಂದು ಮುಂದುವರಿಯುತ್ತೆ ಎನ್ನುವ ನಂಬಿಕೆ ನಮ್ಮ ಪಕ್ಷಕ್ಕೆ. ಅಲ್ಲ, ಇವ್ರನ್ನ ಕೇಳ್ಬಿಡ್ಬೇಕು JDS ನವರಿಗೆ. 28ರಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಅಶ್ವಿನ್ ಜಿ? ನಮ್ಮ ಜೊತೆ ಮೋದಿ ಅವರಿಗೆ ಅಶ್ವಿನ್ ಅವರು ಕೊಡ್ಲಿ, ಅಶ್ವಿನ್ ಅವರು ಉತ್ತರ ಕೊಡಿ. ಮೋದಿ ಅವರಿಗೆ ಸಮರ್ಪಿಸಬೇಕು ಅಂತ ಹೇಳಿ ಅಂದ್ರೆ ನೀವು ಗೆದ್ರು ಕೂಡ ನಿಮ್ ಗೆಲುವು ಮೋದಿ ಅವರಿಗೆ ಸಮರ್ಪಣೆ. ಯೋಚನೆ ಮಾಡಿ ಉತ್ತರ ಕೊಡಿ. ಖಂಡಿತ. ಯಾಕೆಂದ್ರೆ ಕಳೆದ 2 ತಿಂಗಳಲ್ಲಿ INDA ಒಕ್ಕೂಟದಲ್ಲಾದಂಥ ಏನು ಅಲ್ಲಿ ಒಂದು ಚಟುವಟಿಕೆಗಳನ್ನ ನಾವು ಗಮನಿಸ್ತಾ ಹೋದ್ರೆ, ಕಳೆದ 2 ತಿಂಗಳಲ್ಲಿ 28 ಮಿತ್ರ ಪಕ್ಷಗಳಿದ್ದು ಈಗ 23 ಹತ್ತತ್ರ ಹೋಗಿದೆ. ಅಂದ್ರೆ ಅಲ್ಲಿರೋರಲ್ಲಿ ಗೊಂದಲ ಇದೆ. 28 ಅಂತ ಹೇಳಿದ್ದಾರೆ. ಅದ್ರಲ್ಲಿ ನಾವೊಂದು ಕೇಳುವಂತ ಹೇಳ್ತೀನಿ. ಅದಕ್ಕೆ ಈಗ JDS ಅವರು ಈಗ ಜಾತ್ಯತೀತ ಜನತಾದಳ ಹಾಗೂ ಬಿಜೆಪಿಯ ಒಂದು ಮೈತ್ರಿ ಜಾಸ್ತಿ ಹೇಳಿದ್ರೆ ಅಷ್ಟು ಕ್ಷೇತ್ರ ಕೊಡ್ತಾರ ಅಂತ ಕೇಳ್ತೀನಿ. ಇಲ್ಲ, ನಾನು ಅದನ್ನು ಹೇಳ್ತಿದ್ದೀನಿ. ನಾವೇನಾದ್ರೂ ಸೀಟ್ ಕಿತ್ತಾಟಕ್ಕೆ ಕುಮಾರಣ್ಣ ಅವರು ಅದನ್ನ ಕನ್ಫರ್ಮ್ ಮಾಡಿ ಹೇಳಿದ್ದಾರೆ ಒಂದು ಪ್ರೂವ್. ಯಾಕಂತಂದ್ರೆ ನಮ್ಮ ಸೀಟ್ ಕಚ್ಚಾಟದಿಂದ ಪುನಃ ಕಾಂಗ್ರೆಸ್ ಅವರು ಅದೆಲ್ಲ ಒಂದು ಕಡೆ 28 ಗೆಲ್ತೀವಿ. ಏನಕ್ಕೆ ಅಂದ್ರೆ ಕಳೆದ ಬಾರಿ ಒಂದು ಕಾಂಗ್ರೆಸ್ ರಾಮನಗರ ಒಂದು ಗ್ರಾಮಾಂತರ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ಕೊಂಡಿತ್ತು. ಈ ಬಾರಿ ಅವ್ರೇನ್ ಅನ್ಕೊಂಡಿದ್ರು, ಗ್ಯಾರಂಟಿ ವರ್ಕೌಟ್ ಆಗುತ್ತೆ ಕರ್ನಾಟಕದಲ್ಲಿ. ಅದರಿಂದ ನಾವು ಈ 2023 ವಿಧಾನಸಭೆ ಚುನಾವಣೆ ಅದ್ಭುತವಾದಂತ ಯಶಸ್ಸು ಖಂಡಿತ ಅಲ್ಲ. ಬಿಜೆಪಿ ಮತ್ತೆ JDS ನ ವೋಟ್ ಶೇರಿಂಗ್ ಅಲ್ಲಿ ಕಾಂಗ್ರೆಸ್ ಅವರು